ಸಾಕಷ್ಟು ಜನ ತಮ್ಮ ಜೀವನದ ಬಹುಪಾಲು ಬೇರೆಯವರಿಗೆ ಲೈಕ್ ಆಗೋ ಥರ ಬದುಕಲಿಕ್ಕೆನ ಕಳೀತಾರ. ಆದ್ರೆ ತಾವು ನಿಜವಾಗ್ಲೂ ಯಾರು ಅಂಥೇಳಿ ಅವ್ರಿಗೆ ಗೊತ್ತೇ ಇರುವುದಿಲ್ಲ. ಕ್ರಿಕೆಟ್ ಟೂರ್ನಾಮೆಂಟ್ ಪ್ಲಾನ್ ಮಾಡೋದು, ವಾಟ್ಸಪ್ ಗ್ರೂಪ್ ಮ್ಯಾನೇಜ್ ಮಾಡೋದು, ಸಣ್ಣ ಸಣ್ಣ ಐಡಿಯಾಗಳಿಂದ ದುಡ್ಡು ಮಾಡೋದು, ಇಂಥವೆಲ್ಲದ್ರೊಳಗೆ ಆಸಕ್ತಿ ಇರೋ ಒಬ್ಬ ಹುಡುಗ PUC ಎಕ್ಸಾಮ್ ಟೈಮ್ನಾಗ ಸೈಲೆಂಟ್ ಆಗಿ ಒಬ್ಬನ ಕೂತು ನಾನು ಇಂಜಿನಿಯರಿಂಗ್ ಮಾಡಲೇಬೇಕು ಅಂಥೇಳಿ CETಗೆ IIT JEEಗೆ ಪ್ರಿಪ್ರೇಷನ್ ಮಾಡ್ತಾನೆ. ಯಾಕಂದ್ರೆ ಆ ಎಕ್ಸಾಮ್ ಪ್ರಿಪ್ರೇಷನ್ ಎಲ್ಲರೂ ಮಾಡ್ತಿರ್ತಾರ, ತಮ್ಮ ಪಾಲಕರು ಹೇಳಿರ್ತಾರ, ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳಿದ್ರೆ ಯಾರೂ ಕ್ವಶನ್ ಕೇಳುವುದಿಲ್ಲ ಅಂಥೇಳಿ ಸೈಲೆಂಟ್ ಆಗಿ ಅವರು ಪ್ರಯತ್ನ ಮಾಡ್ತಿರ್ತಾರ. ಅದೇ ರೀತಿ ಇವೆಂಟ್ ಆರ್ಗನೈಸ್ ಮಾಡೋದು, ಸೋಷಿಯಲ್ ಮೀಡಿಯಾ ಪೇಜ್ ಹ್ಯಾಂಡಲ್ ಮಾಡೋದು, ವಿಡಿಯೋ ಮಾಡೋದು ಇಷ್ಟ ಇರೋ ಹುಡುಗಿ ನನ್ನ ಲೈಫ್ ಸೇಫ್ ಆಗ್ಬೋದು ಅಂಥೇಳಿ ಒಂದು ನಾರ್ಮಲ್ ಡಿಗ್ರಿ ಆಯ್ಕೆ ಮಾಡ್ಕೋತಾಳ. ಯಾಕಂದ್ರೆ ಫ್ಯಾಮಿಲಿ ಫಂಕ್ಷನ್ ಒಳಗೆ ಹೇಳ್ಕೊಳ್ಳಿಕ್ಕೆ ಅದು ಸುಲಭ ಅನ್ನಿಸ್ತದ, ನಾನು BA BCom ಮಾಡ್ತಾ ಇದ್ದೀನಿ ಅಂಥೇಳಿ. ಇನ್ನೊಬ್ಬ ಸ್ಟೂಡೆಂಟ್ಗೆ ಲೀಡರ್ಶಿಪ್ ಕ್ವಾಲಿಟಿ ಇರಬಹುದು, ಆದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಬರೀ ಮಾರ್ಕ್ಸ್ ಬಗ್ಗೆ ಯೋಚಿಸೋದ್ರಿಂದ ಅವನಿಗೆ ತನ್ನ ಶಕ್ತಿ ಏನಂತಾನೆ ಗೊತ್ತಾಗೋದಿಲ್ಲ. ಸೊ ಹಿಂಗಾಗಿ ಲೀಡರ್ಶಿಪ್ ಕ್ವಾಲಿಟಿನ ಬಿಟ್ಟು ಕುರಿಗಳ ಮಂದೆಯನ್ನ ಫಾಲೋ ಮಾಡ್ತಾನೆ. ಈ 3 ಎಕ್ಸಾಂಪಲ್ ಇಂದ ನಮಗೆ ಗೊತ್ತಾಗುವುದೇನಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ತಮಗೆ ಬೇಕಾದ ಜೀವನವನ್ನ ಆಯ್ಕೆ ಮಾಡಿ ಗೊತ್ತಿಲ್ಲ, ಬೇರೆಯವರು ಹೇಳಿದ್ದನ್ನ ಮಾಡ್ತಾ ಬರ್ತಿರ್ತಾರ. ಯಾವ ಕೆಲಸ ಮಾಡಿದ್ರೆ ನಮಗ ಇಷ್ಟ, ಯಾವ ಕೆಲಸ ಮಾಡಿದ್ರೆ ನಾವು ದಣಿಯುವುದಿಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡ್ಲಿಕ್ಕೂ ಯಾರು ಹೋಗುವುದಿಲ್ಲ. ಬರೀ ಸೇಫ್ಟಿ, ಸ್ಟೆಬಿಲಿಟಿ, ಲೈಫ್ ಸೆಟಲ್ ಆಗಬೇಕು ಇಂಥ ಮಾತುಗಳನ್ನ ಕೇಳಿ ಬೆಳೆಯೋದ್ರಿಂದ ಅವ್ರಿಗೆ ಆಕ್ಚುಲ್ ಆಗಿ ನಿರ್ಧಾರ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾವಾಗ ತಗೋಬೇಕು ಆವಾಗ ಅವ್ರಿಗೆ ಅಂಜಿಕೆ ಹುಡ್ತದೆ. ಕರಿಯರ್ ವಿಚಾರದೊಳಗೆ ಒಂದು ಸ್ವಲ್ಪ ಭಯ ಬಂತು ಅಂತಂದ್ರೆ ಮನುಷ್ಯನ ವ್ಯಕ್ತಿತ್ವ ಅಲ್ಲಿಂದ ಚಿಕ್ಕದಾಗ್ತಾ ಹೋಗ್ತದೆ. ಕಡಿಕ ತಮಗೆ ಏನು ಬೇಕು ಅನ್ನೋದನ್ನ ಬಿಟ್ಟು ಮನೆಯೊಳಗೆ ಗಲಾಟೆ ಆಗಬಾರ್ದು, ಸುಮ್ಮನೆ ಅವ್ರು ಏನು ಹೇಳಿದ್ದನ್ನ ಕೇಳೋದು ಚಲೋ ಅಂಥೇಳಿ ಅದೇ ದಾರಿ ಒಳಗೆ ಹೋಗ್ತಾರೆ. ಅದಕ್ಕೆ ಸಾಕಷ್ಟು ಜನ ಹೊರಗಡೆಯಿಂದ ನೋಡ್ಲಿಕ್ಕೆ ಸಕ್ಸಸ್ಫುಲ್ ಅನ್ಸಿದ್ರು ಒಳಗಡೆಯಿಂದ ನೆಮ್ಮದಿ ಕಳ್ಕೊಂಡಿರ್ತಾರೆ. ಇವತ್ತಿಗೂ ನೌಕರಿ ಮಾಡ್ತಾ 10-15 ವರ್ಷ ಆದ್ಮೇಲೂ ಒಳ್ಳೆ ಸಂಬಳ ತಗೋತಿದ್ರು ನನಗೆ ಯಾವ ಫೀಲ್ಡ್ ಇಷ್ಟ ಇತ್ತು ಅದನ್ನು ಬಿಟ್ಟು ನಾನು ತಪ್ಪು ಮಾಡಿದ್ನ ಅಂಥೇಳಿ ಎಷ್ಟೋ ಜನ ಒಳಗೆ ಸಂಕಟ ಪಡ್ತಿರ್ತಾರೆ. ಇನ್ನೊಂದು ಡಿಫಿಕಲ್ಟ್ ವಿಚಾರ ಅಂತಂದ್ರೆ ಎಷ್ಟೋ ಜನರಿಗೆ ತಮ್ಮ ಅಸಲಿ ಟ್ಯಾಲೆಂಟ್ ಏನನ್ನೋದು ಗೊತ್ತಾಗೋದು ಆಕಸ್ಮಿಕವಾಗಿ. ಕೆಲವೊಂದ್ಸಲ ಕಾಲೇಜ್ ಫೆಸ್ಟ್ ಇರ್ತದೆ, ಅನ್ಯುವಲ್ ಡೇ ಇರ್ತದೆ, ಅಂಥವೆಲ್ಲ ಒಬ್ಬ ಮನುಷ್ಯನ ಬದಲಾಯಿಸ್ಬಿಡ್ಬೋದು. ಯಾರೋ ಒಬ್ಬ ಒಳ್ಳೆ ಗುರುಗಳು, ಒಂದು ಒಳ್ಳೆ ಇಂಟರ್ನ್ಶಿಪ್ ಅಥವಾ ಊರು ಬಿಟ್ಟು ಹೊರಗಡೆ ತಿರುಗಾಡ್ಲಿಕ್ಕೆ ಹೋದಾಗ ಬೇರೆ ಪ್ರಪಂಚನ ಪರಿಚಯ ಆಗ್ತದೆ. ಆವಾಗಲೇ ಅವ್ರಿಗೆ ಅರ್ಥ ಆಗೋದು ಇಷ್ಟು ದಿನ ನಾನು ಅನ್ಕೊಂಡಿದ್ದ ನಾನೇ ಬೇರೆ, ಅಸಲಿ ನಾನೇ ಬೇರೆ ಅಂಥೇಳಿ. ನಿಖಿಲ್ ಕಾಮತ್ ಅವರ ಉದಾಹರಣೆ ತಗೊಳ್ರಿ. ಅವರು ಸ್ಕೂಲ್ ಕಾಲೇಜ್ ಒಳಗೆ ಕಲಿಬೇಕಾರೆ ಓದೊಳಗೆ ಅಷ್ಟೊಂದು ಮುಂದಿರಲಿಲ್ಲ, ಹಾಗಾಗಿ ಡ್ರಾಪ್ ಔಟ್ ಆದರು. ಆದರೆ ಸ್ಲೋಲಿ ಅವರು ಸ್ಟಾಕ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯ್ತು ಅಲ್ಲಿ ಒಂದು ಬೇರೆ ಪ್ರಪಂಚನ ಅದ, ಅವ್ರಿಗೆ ಇಷ್ಟ ಆಗೋದು ಆಮೇಲೆ ಅರ್ಥ ಆಗೋ ಪ್ರಪಂಚ. ವರ್ಷಾನುಗಟ್ಲೆ ಅವರು ಪ್ರಯತ್ನ ಮಾಡಿದ ಮೇಲೆ ರಿಸ್ಕ್ ಮತ್ತು ಬಿಸ್ನೆಸ್ ಬಗ್ಗೆ ತಮ್ಮ ನಾಲೆಜನ್ನು ಬಳಸ್ಕೊಂಡು ಝೆರೋದಾ ಅನ್ನೋ ಒಂದು ಕಂಪನಿ ಕಟ್ತಾರ. ಆ ಕಂಪನಿ ಭಾರತದೊಳಗಿನ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ಒಳಗೆ ಹೆಂಗೆ ಇನ್ವೆಸ್ಟ್ ಮಾಡ್ತಾರ ಅನ್ನೋ ರೀತಿನ ಬದಲಿಸ್ತದ. ಜನ ತಮಗೇನು ಬೇಕೋ ಆ ದಾರಿಯನ್ನು ಆಯ್ಕೆ ಮಾಡ್ಕೊಂಡಾಗ ಮೊದಲಿಗೆ ಮನೆಯವ್ರಿಗೆ, ಬೇರೆದವ್ರಿಗೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರಿಯಾಗಿ ಅರ್ಥ ಆಗೋದಿಲ್ಲ. ಆದ್ರೆ ಒಂದ್ಸಲ ಅವರು ಸಕ್ಸಸ್ಫುಲ್ ಆದ್ರು ಅಂದ್ರೆ ಅವರ ಗ್ರೇಟ್ ಅಂತ ಹೇಳಿ, ಅವರು ಕರೆಕ್ಟಾಗಿ ಮಾಡಿದ್ರು ಅಂತ ಹೇಳಿ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಯಾವ ಜನ ಮೊದಲು ರೆಕಗ್ನೈಸ್ ಮಾಡೋದಿಲ್ಲ ಅವರ ಚಪ್ಪಾಳೆ ತಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಅದಕ್ಕನ್ನ ಹೊರಗಿನ ಪ್ರಪಂಚ ನೋಡೋದು ತುಂಬಾ ಮುಖ್ಯ. ಬರೀ 2-3 ಆಪ್ಷನ್ ನೋಡೋ ಸ್ಟೂಡೆಂಟ್ಸಿಗೆ ಅದ ಜೀವನ ಅನ್ನಿಸ್ತದೆ. ನಾನು BA BCom BSc ಅಥವಾ BE ಮಾಡಬೇಕು, ಇಲ್ಲ MBBS ಮಾಡಬೇಕು. ಇವು ಬರೀ 5 ಚಾಯ್ಸ್ ಇತ್ತು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅವ ಸೇಫ್ ಅಂತ ಅನಿಸಿ ಅದರೊಳಗೆ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೋತಾರ. ಆದ್ರೆ ಹೊಸ ವಿಷಯಗಳು ಗೊತ್ತಾದಾಗ ಮಾತ್ರ ಅವ್ರ ಬುದ್ಧಿ ಚುರುಕಾಗ್ತದೆ. ಸಾಕಷ್ಟು ಉದಾಹರಣೆ ಅವ, ಯಾರು ಸಕ್ಸಸ್ಫುಲ್ ಇಂಜಿನಿಯರ್ ಆಗ್ಯಾರ ಅವ್ರಿಗೆ ಅನಿಸ್ತಿರ್ತದ ನನಗೆ ಸೈಕಾಲಜಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಥವಾ ಎನಿಮೇಷನ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ನಾ ಅದನ್ನು ಮಾಡಬೇಕಾಗಿತ್ತು ಅಂಥೇಳಿ. ಆದ್ರೆ ಅದು ಆವಾಗಲೇ ಟೈಮು ಮೀರಿ ಹೋಗ್ಬಿಟ್ಟಿರ್ತದೆ. ನೀವು ವಿದ್ಯಾರ್ಥಿ ಇದ್ದಾಗ ಎಕ್ಸಾಮ್ ಬರೀಲಿಕ್ಕೆ ಮತ್ತು ಹೇಳಿದ್ದನ್ನು ಕೇಳಲಿಕ್ಕೆ ರೆಡಿ ಇದ್ದರೆ ನಿಮ್ಮ ಸುತ್ತಮುತ್ತಲ ಇರೋ ಸಿಸ್ಟಮ್ ನಿಮಗೆ ಭಾಳ ಜಲ್ದಿ ಸಪೋರ್ಟ್ ಮಾಡ್ತದೆ. ಆದರೆ ನಿಮ್ಮ ಹತ್ರ ಕ್ರಿಯೇಟಿವ್ ಟ್ಯಾಲೆಂಟ್ ಇದ್ರೆ ಅದನ್ನ ಪಾಲಿಷ್ ಮಾಡಲಿಕ್ಕೆ ನಿಮ್ಮ ಎನ್ವೈರ್ಮೆಂಟ್ ಇಮಿಡಿಯೇಟ್ಲಿ ರೆಡಿ ಇರುವುದಿಲ್ಲ. ಸೊ ಹಾಗಾಗಿ ಅದು ಹೊರಗೆ ಬರಬೇಕಾದ್ರೆ ವರ್ಷಗಳೇ ಬೇಕಾಗಬಹುದು, ಇಲ್ಲ ಪರ್ಮನೆಂಟ್ಲಿ ಹೂತ್ ಹೋಗ್ಬೋದು. ಜೀವನದಾಗ ಯಾರಿಗಾದ್ರೂ ತಮಗೆ ತಾವ ವೇಸ್ಟ್ ಅಂತ ಅನಿಸಿದ್ರೆ ಅದರ ಅರ್ಥ ಅವರು ಆಕ್ಚುಲ್ ಆಗಿ ವೇಸ್ಟ್ ಅಲ್ಲ, ಅವ್ರಿಗಿರೋ ಜಾಗ ಅವ್ರಿಗೆ ಸರಿ ಹೊಂತಿರುವುದಿಲ್ಲ. ಒಬ್ಬ ಸ್ಟೂಡೆಂಟ್ ತಾ ಎವರೇಜ್ ಅಂತ ಹೇಳಿ ಅನ್ಕೋತಿರ್ಬಹುದು, ಆದ್ರೆ ಅವನ ಹತ್ರ ಇರೋ ಅಸಲಿ ಶಕ್ತಿ ಅದನ್ನ ಗುರುತಿಸ್ಲಿಕ್ಕೆ ಅವನಿರೋ ಎನ್ವೈರ್ಮೆಂಟಿಗೆ ಸಾಧ್ಯ ಆಗ್ತಿರುವುದಿಲ್ಲ. ಒಬ್ಬ ಫ್ರೆಂಡ್ ಇಂಜಿನಿಯರಿಂಗ್ ತಗೊಂಡ, ಇನ್ನೊಬ್ಬ ಫ್ರೆಂಡ್ BSc ತಗೊಂಡ ಅಂತ ಹೇಳಿ ಅದನ್ನ ಫಾಲೋ ಮಾಡ್ತಾನೆ ಹೊರತು ತನ್ನ ಸ್ವಭಾವ ಏನು, ತನಗೇನು ಲೈಕ್ ಆಗ್ತದ, ತಾ ಎದ್ರಾಗ ಮುಂದಿದ್ದೀನಿ ಅಂತ ಹೇಳಿ ಯಾವಾಗ್ಲೂ ಅವನು ನೋಡುದಿಲ್ಲ.
ಸೊ ಅದ ಡಿಗ್ರಿ ಮಾಡಿ ಮುಂದೆ ಜಾಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ವರ್ಷ ಆದ್ಮೇಲೆ ಅವನಿಗೆ ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಯಾಕಂದ್ರೆ ಮನಸ್ಸು ಒಂದ್ ಕಡೆ ಸೆಳಿತಿದ್ರ ಜೀವನ ಇನ್ನೊಂದ್ ಕಡೆ ಸೆಳಿತಿರ್ತದ. ಸೊ ಇಂಥವ್ರು ಯಾವಾಗ್ಲಾದ್ರೂ ಒಂದು ಅಪರ್ಚುನಿಟಿ ಸಿಕ್ಕ್ರ, ಒಂದು ಹಾಡೋ ಅಪರ್ಚುನಿಟಿ ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋ ಅಪರ್ಚುನಿಟಿ, ಕ್ರಿಕೆಟ್ ಆಡೋ ಅಪರ್ಚುನಿಟಿ, ಇಂಥವೇನಾದ್ರೂ ಸಿಕ್ಕಿದಾಗ ಅವರು ಬಹಳ ಖುಷಿಯಿಂದ ಮಾಡ್ತಾರ. ನಿಮ್ಗೆ ಹಗಲೆಲ್ಲ ಯಾವ ಕೆಲಸ ಮಾಡ್ಲಿಕ್ಕೆ ಇಷ್ಟ ಆಗ್ತದನೋ ಅದ ನಿಮ್ಮ ಅಸಲಿ ಗುರುತು. ನಮ್ಮನ್ನ ನಾವ ಹುಡ್ಕೋದಂತಂದ್ರ ಓದೋದನ್ನ ಬಿಡುವುದು ಅಂತಲ್ಲ, ಅದರ ಬದಲಿಗೆ ನಮಗೇನ್ ಬೇಕು ಅಂತ ಹೇಳಿ ನಮ್ಮನ್ನ ನಾವ ಪ್ರಾಮಾಣಿಕವಾಗಿ ಕೇಳಿಕೊಳ್ಳೋದು. ಜೀವನದೊಳಗ ವಿಫಲತೆ ಅನ್ನೋದು ಅತಿ ದೊಡ್ಡ ದುರಂತ ಅಲ್ಲ. ನಮಗ ಇಷ್ಟ ಇಲ್ಲದ ಜೀವನದೊಳಗ ಸಕ್ಸಸ್ಫುಲ್ ಆದಂಗ ಮೆರೀತೀವಲ್ಲ, ಅದ ನಿಜವಾದ ದುರಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆಯವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.